ಸೊ ಹೆಲೋ ಮಕ್ಕಳೇ, ನೋಡಿ ರಿಲೇಷನ್ ಫಂಕ್ಷನ್ಸ್ನಲ್ಲಿ ರಿಲೇಷನ್ ಮತ್ತು ಫಂಕ್ಷನ್ಸ್ನಲ್ಲಿ ಫಂಕ್ಷನ್ಸ್ ಬಗ್ಗೆ ಕಲಿತಿದ್ವಿ. ಅದರೊಳಗೆ ಮಾಡ್ಯುಲಸ್ನಿಂದ ಗ್ರಾಫ್, ಡೊಮೇನ್, ರೇಂಜ್ ಅದನ್ನು ಕಲಿಸೋದು ಮರ್ತು ಹೋಗಿದ್ದೆ. ಸೊ ದ್ಯಾಟ್ ಈಸ್ ದ ರೀಸನ್ ಐ ಆಮ್ ಟೀಚಿಂಗ್ ಯು ನಾವು. ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ 10th ಪ್ರಕಾರ ಅದೇ ರೀತಿಯಲ್ಲಿ ಪ್ಲಾಟ್ ಮಾಡೋಣ. 10th ಹೀಗೆ ಎಕ್ಸ್ ವೈ ಪ್ಲಾಟ್ ಮಾಡಿ ಅದ ನಂತರ ಗ್ರಾಫ್ ಹಾಕ್ತಿದ್ವಲ್ಲ, ಅದೇ ರೀತಿಯಲ್ಲಿ ಇವಾಗ ಎಫ್ ಆಫ್ ಎಕ್ಸ್ ವಿಚ್ ಈಕ್ವಸ್ ಟು ವೈ ವಿಚ್ ಈಕ್ವಸ್ ಟು ಮಾಡ್ ಆಫ್ ಎಕ್ಸ್ ಇದೆ. ಓಕೆ, ಇವಾಗ ಇದು ಮತ್ತು ಇದು ಫಂಕ್ಷನ್ ಇವೆರಡು ಸೇಮ್ ಹೇಗೆ ಅಂತ ಕೇಳ್ತಿರಲ್ಲ, ಅದನ್ನು ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇವಾಗ ಎಕ್ಸ್ ಇಸ್ 0 ಇದ್ದಾಗ ವೈ ಇಸ್ 0 ಇದೆ. ಏಕೆಂದರೆ 0 ಇಟ್ಟರೆ 0 ಇಸ್ ನಾಟ್ ಎ ಪಾಸಿಟಿವ್ ನಂಬರ್, ನಾಟ್ ಎ ನೆಗೆಟಿವ್ ನಂಬರ್. ಸೊ ಇಟ್ ರಿಮೇನ್ಸ್ ಕ್ವೈಟ್ ಹ್ಯಾಸ್ ಇಟ್ ಈಸ್. 0 ಇರುತ್ತೆ. 1ಗೆ ಪಾಸಿಟಿವ್ 1 ಇದೆ, ಸೊ ಪಾಸಿಟಿವ್ 1 ಕೊಡುತ್ತೆ. +2 ಇದ್ದರೆ +2ನೇ ಕೊಡೋದು, +3 ಇದ್ದಾಗ +3ನೇ ಕೊಡೋದು. ಇವಾಗ ಬರುತ್ತೆ ಮೈನಸ್ನಲ್ಲಿ. ಇದರೊಳಗೆ ಏನಾಗುತ್ತೆ, ಮೈನಸ್ ಇದ್ದಿದ್ದ +1 ಆಗುತ್ತೆ, ಇಲ್ಲಿ ಆಗುತ್ತೆ +2 +3. ಈ ರೀತಿಯಲ್ಲಿ ಪ್ಲಾಟ್ ಹಾಕೋಣ. ಇವಾಗ 0,0ನೇ ಇದೆ. ಓಕೆ, ಇಲ್ಲಿ 0,0 ಇದೆಯಲ್ಲ, ಅದನ್ನೇ ನೀವು ಪ್ಲಾಟ್ ಮಾಡ್ತೀನಿ. 0,0 1,1 2,2 3,3. ಓಕೆ, ಯಾಕೆಂದರೆ ಇಲ್ಲಿ 1,1 ಆಗಿದೆ, 2,2 ಆ್ಯಂಡ್ 3,3. ಇಲ್ಲಿ -1 ಮತ್ತು 1. ಓಕೆ, ಇಲ್ಲಿ ನೋಡಿ, ಇಲ್ಲಿ -1 ಇದೆ ಮತ್ತು +1 ಇದೆ. ಸೊ -1 ಎಕ್ಸ್ ಆ್ಯಕ್ಸಿಸಿಂದ ವೈ ಆ್ಯಕ್ಸಿಸಿಂದ +1, -2 +2 -2 +2 ಇಲ್ಲಿ ಬರುತ್ತೆ, -3 +3 ವೇರ್ ಹಿಯರ್ ಇಟ್ ಕಮ್ಸ್. ಇವಾಗ ಗ್ರಾಫ್ ಇತ್ತಲ್ಲ ನೋಡಿ, ಯಾವಾಗಾದರೂ ನಿಮಗೆ ಲೀನಿಯರ್ ಹೀಗೆ f ಈಕ್ವಸ್ ಟು ಎಕ್ಸ್, f ಈಕ್ವಸ್ ಟು sin x ಅಲ್ಲ, ಹೀಗೆ ಲೀನಿಯರ್ ಬಂದಾಗ ಅಂದರೆ ಪವರ್ 1 ಇದ್ದಾಗ ಲೈನ್ನ ನೀವು ಬೇಕಂದರೆ ಸ್ಟ್ರೇಟ್ ಲೈನ್ ಬರುತ್ತೆ. ಅದೇ ನಿಮ್ಗೇನು ಪವರ್ ಚೇಂಜ್ ಆದಾಗ ಅಂದರೆ x² x³ x⁴ ಈ ರೀತಿಯಲ್ಲಿ ಬಂದಾಗ ನಿಮ್ಗೇನು ಮಾಡಬೇಕು, ಆವಾಗ ನೀವು ಫ್ರೀ ಹ್ಯಾಂಡೆಡ್ ಮಾಡಬೇಕು. ಯಾಕಂದರೆ ನಂಬರ್ ಆಫ್ ಪಾಯಿಂಟ್ಸ್ ಇವಾಗ x ಈಕ್ವಸ್ ಟು y ಈಕ್ವಸ್ ಟು x² ಇದ್ದಾಗ ಹೀಗೆ ಬರುತ್ತೆ, ಇಲ್ಲಿ ಸ್ಟ್ರೇಟ್ ಲೈನ್ ಬರೋಲ್ಲ. ಓಕೆ, ಇದನ್ನು ಹೇಗೆ ಪ್ಲಾಟ್ ಮಾಡಿದ ನಂತರ ಇವಾಗ ನೋಡಿ, ಇದನ್ನು ಯಾವಾಗೂ ನೆನ್ಪಿಟ್ಟಿರಿ. ಎಫ್ ಆಫ್ ಎಕ್ಸ್ ಈಕ್ವಸ್ ಟು ಮಾಡ್ ಆಫ್ ಎಕ್ಸ್ ಇದ್ದಾಗ ವಿ ಶೇಪ್ನಲ್ಲಿ ಬರುತ್ತೆ. ಓಕೆ, ಇವಾಗ ಇದರೊಳಗೆ ಕೆಲವೊಂದು ವೇರಿಯೇಷನ್ ಇರುತ್ತೆ. ಎಕ್ಸ್ ಈಕ್ವಸ್ ಟು ಮಾಡ್ ಆಫ್ x -1 ಮಾಡ್ ಆಫ್ x² -2 ಈ ರೀತಿಯಲ್ಲಿ ವೇರಿಯೇಷನ್ ಇದ್ದಾಗ ಅದನ್ನು ಸಾಲ್ವ್ ಮಾಡೋದು ಹೈ ಲೆವೆಲ್ ಇರುತ್ತೆ. ಅಂದರೆ ಇವಾಗ -1 ಇದೆಯಲ್ಲ, ಎಕ್ಸ್ +1ಗೆ ಇಲ್ಲಿ ಶಿಫ್ಟ್ ಆಗಿ ವಿ ಏನು ಬರುತ್ತೆ, 0 ಮೇಲೆ ಇರಲ್ಲ, 1 ಮೇಲೆ ಇರುತ್ತೆ. ಈ ಗ್ರಾಫ್ ಈ ರೀತಿಯಲ್ಲಿರುತ್ತೆ, ಇಲ್ಲಿ 1 ಇರುತ್ತೆ. ಓಕೆ, ಈ ರೀತಿಯಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಇದು ಇವಾಗ ಎಕ್ಸಾಕ್ಟ್ 0 ಮೇಲಿದೆ. ಇದನ್ನೆಲ್ಲ ನಾನು ಮುಂದೆ ಕಲಿಸ್ತೇನೆ, ಇದ್ರ ಮೇಲೆ ಏನು ಚಿಂತೆ ಬೇಡ. ಏಕೆಂದರೆ ಇದು KCT ಮತ್ತು ಹೈಯರ್ ಲೆವೆಲಿಗೆ ಹೋಗುತ್ತೆ. ಇದನ್ನು 12th ಇಷ್ಟೇ ಕಲಿಯೋದು, ಯಾಕೆಂದರೆ NCERTಯಲ್ಲಿ ಇಷ್ಟೇ ಇದೆ. ಇದನ್ನು ಬಿಟ್ಟು ಏನಾದರೂ ನಿಮಗೆ ಮತ್ತು ಡೊಮೇನ್ ರೇಂಜ್. ಇವಾಗ ನೋಡಿ, ಡೊಮೇನ್ ಅಂತ ಹೇಳಿದರೆ ನಾನು ಬೇಸಿಕ್ಕಾಗಿ ಹೇಳಿದರೆ ಇಲ್ಲಿ ನೋಡಿ, ಹೀಗೆ ಎಕ್ಸ್ ಆ್ಯಕ್ಸಿಸ್ ಹಾಕಿದ ನಂತರ ಇಮ್ಯಾಜಿನ್ ಮಾಡಿ, ನೀವಿಲ್ಲಿ ಗ್ರಾಫ್ ಹಾಕಿದ ಮೇಲೆ ಇಲ್ಲಿ ಬೆಳಕು ಹಾಕಿದಂದರೆ ಇದೇನು ಗ್ರಾಫ್ ಹೀಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ನಾವೇನಿಲ್ಲಿ ಲಿಮಿಟ್ ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ನಂಬರ್ ಬರುತ್ತೆ, ನೆಗೆಟಿವ್ ನಂಬರ್ ಬರುತ್ತೆ, 0 ಬರುತ್ತೆ. ಸೊ ಇದು ಗ್ರಾಫ್ ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಏನು ಮಾಡುತ್ತೆ, ಇಲ್ಲಿ ಎಲ್ಲ ನೆರಳು ಬೀಳುತ್ತೆ ಇದ್ರ ಮೇಲೆ. ಆಯಿತಾ, ಹೀಗೆ ಬೆಳಕು ಬಿದ್ದ ನಂತರ ಇವಾಗ ನೋಡಿ, ನನ್ನ ಕೈ ಇಲ್ಲಿ ನಾನು ಕ್ಯಾಮ್ರಾ ಮುಂದೆ ಹಿಂಗೆ ಕೈ ಇಟ್ಟರೆ ಇಲ್ಲಿ ಬೆಳಕು ಬೀಳ್ತಿದೆ, ಇಲ್ಲಿ ನೆರಳು ಬೀಳ್ತಿದೆ, ಇಲ್ಲಿ ಬೆಳಕಿಂದ ಇಲ್ಲಿ ನೆರಳು ಕ್ರಿಯೇಟ್ ಆಗ್ತಿದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಬೆಳಕು ಬಿದ್ದಾಗ ಇಲ್ಲಿ ನೆರಳು ಬೀಳುತ್ತೆ, ಇದರ ಗ್ರಾಫಿನ ಶ್ಯಾಡೋ ಬೀಳುತ್ತೆ. ಮ್ಯಾಥಮೆಟಿಕ್ಸ್ನಲ್ಲಿ ಶ್ಯಾಡೋ ಅಂತ ಏನೂ ಇರೋದಿಲ್ಲ, ನಾನು ನಿಮ್ಗೆ ತಿಳಿಸೋದು ಕೇಳ್ತಿದ್ದೇನೆ. ಶ್ಯಾಡೋ ಬಿದ್ದ ನಂತರ ಇಲ್ಲೆಲ್ಲ ಇದು ಏರಿಯಾ ಫುಲ್ ಕವರ್ ಆಗುತ್ತೆ. ಸೊ ಬೇಸಿಕ್ಲಿ ಇದೆಲ್ಲ ಏರಿಯಾ ಏನಾಗುತ್ತೆ, ಈ ನೆಗೆಟಿವ್ ಇನ್ಫಿನಿಟಿಯಿಂದ ಪಾಸಿಟಿವ್ ಇನ್ಫಿನಿಟಿ ಮಟ್ಟ. ಸೊ ದ್ಯಾಟ್ ಈಸ್ ಡೊಮೇನ್. ಅಂದರೆ ಎಕ್ಸ್ ಆ್ಯಕ್ಸಿಸ್ ಇದ್ದಾಗ ಸೊ ಬೇಸಿಕ್ಲಿ ಅದನ್ನು ಡೊಮೇನ್ ಅಂತಾರೆ. ಅಂದರೆ ಇನ್ಪುಟ್, ಬೇಸಿಕ್ಲಿ ಅಂದರೆ ಇನ್ಪುಟ್. ಓಕೆ, ಔಟ್ಪುಟ್ನಲ್ಲಿ ನೋಡಿ, ಇದ್ರದ್ದು ಹೇಳ್ತಿದ್ದೇನೆ. ಈ ಗ್ರಾಫಿನ ಬೇರೆ ಇರುತ್ತೆ, ಇದ್ರದ್ದೆಲ್ಲ ಡೊಮೇನ್ ಬೇರೆ ಇರುತ್ತೆ. ಈ ಗ್ರಾಫಿನ ಹೇಳ್ತಿದ್ದೇನೆ ನಾನು. ಈ ಗ್ರಾಫಿನ ಮೂಲಕವಾಗಿ ಇದ್ರ ಡೊಮೇನ್ ರೇಂಜ್ ಎಲ್ಲ ನಾವು ಮಾಡ್ಬೋದು. ಇದಾದ ನಂತರ ಇವಾಗ ನೋಡಿ ಔಟ್ಪುಟ್ ಅಂದರೆ ರೇಂಜ್ ಬಗ್ಗೆ. ರೇಂಜ್ ಏನಂತ ಹೇಳಿದರೆ, ಇವಾಗ ನಾವು ಇಲ್ಲಿಂದ ಬೆಳಕು ಹಾಕಿದ್ದಾಗ
ನೀವು ಬೇಕಾದರೆ ಇಲ್ಲಿಂದ ಬೆಳಕು ಹಾಕ್ಬೋದು, ಯಾಕೆಂದರೆ ಗ್ರಾಫ್ ಹೀಗೆ ಸ್ಪ್ರೆಡ್ ಆದ್ರೂ ಶ್ಯಾಡೋ ಏನು ಮಾಡುತ್ತೆ, ಇದ್ರ ಶ್ಯಾಡೋ ಇಲ್ಲಿಗೆ ಬೀಳುತ್ತೆ, ನೆರಳು ಬಿಟ್ಟ ನಂತರ 0 ಸ್ಟಾರ್ಟ್ ಆಗಿ ಇಲ್ಲಿ ಪಾಸಿಟಿವ್ ಇನ್ಫಿನಿಟಿ ಮಟ್ಟ ಹೋಗುತ್ತೆ. ಸೊ ರೇಂಜ್ ಅಂತ ಹೇಳಿದರೆ ಇಲ್ಲಿ 0 to ಇನ್ಫಿನಿಟಿ ಯಾವಾಗೂ ಓಪನ್ ಬ್ರ್ಯಾಕೆಟ್ ಇರುತ್ತೆ, ನೆನ್ಪಿಟ್ಟಿರಿ. ಮತ್ತು ಇಲ್ಲಿ 0 ಇನ್ಕ್ಲೂಡ್ ಆಗಿದೆ, ಯಾಕೆಂದರೆ ನಾವು ಇಲ್ಲಿ 0ನ ಇನ್ಕ್ಲೂಡ್ ಮಾಡಿದ್ದೇವಲ್ಲ, ಅದಕ್ಕೋಸ್ಕರ ಇಲ್ಲಿ ಕ್ಲೋಸ್ ಬ್ರ್ಯಾಕೆಟ್ ಬರುತ್ತೆ, ಸ್ಕ್ವೇರ್ ಬ್ರ್ಯಾಕೆಟ್. ಸೊ ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ರಿಮೆಂಬರ್. ಮತ್ತೇನಾದರೂ ಬೇರೆದಿತ್ತಂದರೆ ನಾನು ಅದನ್ನು ಹೇಳ್ತೇನೆ. ಸೊ ಇದನ್ನೇ ಮಾಡ್ಯುಲಸ್ನಲ್ಲಿ ಮುಗೀತು. ಇನ್ನು ಮುಂದೆ ನಾನು ಬೇರೆ ಗ್ರಾಫ್ ತೊಗೊಂಬರ್ತೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಮಕ್ಕಳೇ, ನಿಮ್ಮದು ಕ್ವಾರ್ಟರ್ಲಿ ಎಕ್ಸಾಮ್ ಬರ್ತಿದೆಯಲ್ಲ, ಕ್ವಾರ್ಟರ್ಲಿ ಎಕ್ಸಾಮಿನ ಒಂದು ಪೋರ್ಷನ್ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾನು ಅದರ ಬಗ್ಗೆ ಎಲ್ಲ ವಿಡಿಯೋ ಮಾಡಬೇಕು ಅದಕ್ಕೋಸ್ಕರ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.